ಒಂದು ಸುದ್ದಿ ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಬಟ್ ಅದು ಬಹುತೇಕ ಸರಿಯಾ ತಪ್ಪ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಚಿಕ್ಕಣ್ಣ ವಿಚಾರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕೆ ಈಗ ಮೊನ್ನೆ ಕೋರ್ಟ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಒಂದು ರೀತಿಯಲ್ಲಿ ಜಡ್ಜ್ ಗರಂ ಆದ್ರು, ಯಾಕೆ ಬಂದಿಲ್ಲ ಅಂತ ಹೇಳಿ. ಮರುದಿವಸ ಪಿಕ್ಚರ್ ರಿಲೀಸ್ ಇತ್ತು ಧನ್ವೀರ್ ದೇವ್ರದು, ಅದಕ್ಕೆ ನೋಡಕ್ ಹೋದ್ರು. ಸ್ವಲ್ಪ ಸುದ್ದಿ ಆಯ್ತು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವ್ರ ಜೊತೆಗಿದ್ರು ಅಂತ ಹೇಳಿ. ಚಿಕ್ಕಣ್ಣ ಕೂಡ ಒಮ್ಮೆ ಒಂದು ಕಾಲದಲ್ಲಿ ಸಾಕ್ಷಿ ಆಗಿದ್ರಿ. 16-17 ಜನರ ಪೈಕಿ ಉಳಿದವರ ಪೈಕಿ ಸಾಕ್ಷಿ ಆಗಿದ್ರಲ್ವಾ. ಸೊ ಅದು ಚರ್ಚೆ ಆಗ್ತಾ ಇದೆ. ಸಾಕ್ಷಿ ಆದ ನಂತರ ಇಲ್ಲ, ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆಲ್ಲ ಗೊತ್ತಿಲ್ಲ ಪೊಲೀಸ್ ಅದನ್ನ ಹೆಂಗ್ ತಗೊಳುತ್ತೆ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದು ಸ್ಫೋಟಕ್ಕೆ ಬೆಳವಣಿಗೆ ಅಂತೂ ಚರ್ಚೆ ಅಂತೂ ಆಗ್ತಾ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿ, A1 ಪವಿತ್ರಗೌಡ, 17 ಆರೋಪಿಗಳು ಮತ್ತು ಇನ್ನೂ ಕೆಲವರು ಸಾಕ್ಷಿಗಳಾಗಿದ್ದಾರೆ. 17 ಆರೋಪಿಗಳು ಒಳಗೋಗಿದ್ರೆಲ್ಲ ಬಂದು. ರೇಣುಕಾಸ್ವಾಮಿ ಕೊಲೆನಲ್ಲಿ ನಟ ಚಿಕ್ಕಣ್ಣ ಕೂಡ ಒಂದು ಸಾಕ್ಷಿ ಆಗಿದ್ರು. 2 ಬಾರಿ ಅವರನ್ನ ಕರೆಸಲಾಗಿತ್ತು. ಅವರು ಅಲ್ಲಿ ಬಾರ್ ಶಾಪ್ ಅಲ್ಲಿ ಇದ್ರು ಅಂತೇಳಿ. ಅದೇ ಚಿಕ್ಕಣ್ಣ ಜೊತೆ ವಾಮನ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಜಾಮೀನು ರದ್ದಿಗಾಗಿ ಅರ್ಜಿ ಹಾಕಲಿದೆ ಖಾಕಿ ಪಡೆ. ರದ್ದು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಲಿದೆ. ಮತ್ತೊಂದು ಹಾಕಿದ್ದಾರೆ. ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದೆ ದರ್ಶನ್ಗೆ ಮುಳು ಆಗತ್ತ ಗೊತ್ತಿಲ್ಲ. ಇದು ಇಂಥ ಒಂದು ಚರ್ಚೆ. ಯಾಕಂದ್ರೆ ಆತ ಸಾಕ್ಷಿ ಅಲ್ವಾ. ಸಾಕ್ಷಿ ಹೇಳಿದವನ ಜೊತೆ ಹೆಂಗ್ ಹೋದ್ರಿ, ಸಾಕ್ಷಿ ಜೊತೆ ಸಾಕ್ಷಿಗೆ ಏನಾದ್ರು ಹಂಗೆಲ್ಲ ಬರುತ್ತೆ. ಹೇಳ್ಬೇಡ, ಆ ರೀತಿ ಇರುತ್ತಲ್ಲ ಪೊಲೀಸ್ ಇದರಲ್ಲಿ ವಿಚಾರದಲ್ಲಿ. ಯಾವುದೇ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದರೆ ಆರೋಪಿಗಳು ಪ್ರಕರಣದ ಸಾಕ್ಷಿಗಳನ್ನು ಭೇಟಿ ಮಾಡುವಂತಿಲ್ಲ ಅಂತಿದೆ. ಚಿಕ್ಕಣ್ಣ ಸಾಕ್ಷಿ ನುಡಿದವರು, ಭೇಟಿ ಮಾಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತಾಗತ್ತೆ ಅಂತೇಳಿ ಕಾನೂನು ಹೇಳುತ್ತೆ. ದರ್ಶನ್ ಚಿಕ್ಕಣ್ಣ ಭೇಟಿಯಾಗಿದ್ದಾರೆ. ಜೊತೆಗೆ ತುಂಬಾ ಹೊತ್ತುಗಳ ಕಾಲ ಜೊತೆಯಾಗಿ ಕೂತು ಸಿನಿಮಾ ನೋಡಿದ್ದಾರೆ. ಈ ಹಿಂದೆ ಜೈಲಲ್ಲಿದ್ದ ದರ್ಶನ್ರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ರು ಕೂಡ. ಆಗ ನಟ ಚಿಕ್ಕಣ್ಣಗೆ ಬುಲಾವ್ ನೀಡಿದ್ರು ಪೊಲೀಸರು, ಯಾಕೆ ಹೋದ್ರಿ ಅಂತೇಳಿ, ನೀವು ಸಾಕ್ಷಿ ಹೋಗಬಾರ್ದು ಅಂತೇಳಿ ಕರೆದಿತ್ತು. ಈಗ ಜೊತೆ ಹೋಗಿದ್ದಕ್ಕೆ ಗೊತ್ತಿಲ್ಲ, ಕರೆಯದೇನಿರ್ಬೋದು ಕರೆದಿರ್ಬೋದು, ಒಂದು ಸುದ್ದಿ ಆ ತರ ಹರಡ್ತಾ ಇದೆ. ಸಾಕ್ಷಿ ಆಗಿದ್ರಲ್ವ ಇವರು, ಹೆಂಗ್ ಜೊತೆಗೆ ಹೋದ್ರು, ಸಾಕ್ಷಿ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ವಾ, ಇದರ ಮುಖಾಂತರ ಇನ್ನೊಬ್ಬ ಸಾಕ್ಷಿಗೆ ಪ್ರಭಾವ ಬೀರ್ಬೋದಲ್ಲ, ಇಂತೆಲ್ಲ ಪ್ರಶ್ನೆಗಳು. ಪೊಲೀಸರು ಏನ್ ಮಾಡ್ತಾರೆ ಕಾದ್ ನೋಡಿ. ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತೆ ಸುದ್ದಿ ಮಾಡ್ತಾ ಇದೆ. ಇಡಿ ಅಧಿಕಾರಿಗಳು ಕೋರ್ಟಿಗೆ ಒಂದು ಸುದ್ದಿ ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಬಟ್ ಅದು ಬಹುತೇಕ ಸರಿಯಾ ತಪ್ಪ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಚಿಕ್ಕಣ್ಣ ವಿಚಾರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕೆ ಈಗ ಮೊನ್ನೆ ಕೋರ್ಟ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಒಂದು ರೀತಿಯಲ್ಲಿ ಜಡ್ಜ್ ಗರಂ ಆದ್ರು, ಯಾಕೆ ಬಂದಿಲ್ಲ ಅಂತ ಹೇಳಿ. ಮರುದಿವಸ ಪಿಕ್ಚರ್ ರಿಲೀಸ್ ಇತ್ತು ಧನ್ವೀರ್ ದೇವ್ರದು, ಅದಕ್ಕೆ ನೋಡಕ್ ಹೋದ್ರು. ಸ್ವಲ್ಪ ಸುದ್ದಿ ಆಯ್ತು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವ್ರ ಜೊತೆಗಿದ್ರು ಅಂತ ಹೇಳಿ. ಚಿಕ್ಕಣ್ಣ ಕೂಡ ಒಮ್ಮೆ ಒಂದು ಕಾಲದಲ್ಲಿ ಸಾಕ್ಷಿ ಆಗಿದ್ರಿ. 16-17 ಜನರ ಪೈಕಿ ಉಳಿದವರ ಪೈಕಿ ಸಾಕ್ಷಿ ಆಗಿದ್ರಲ್ವಾ. ಸೊ ಅದು ಚರ್ಚೆ ಆಗ್ತಾ ಇದೆ. ಸಾಕ್ಷಿ ಆದ ನಂತರ ಇಲ್ಲ, ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆಲ್ಲ ಗೊತ್ತಿಲ್ಲ ಪೊಲೀಸ್ ಅದನ್ನ ಹೆಂಗ್ ತಗೊಳುತ್ತೆ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದು ಸ್ಫೋಟಕ್ಕೆ ಬೆಳವಣಿಗೆ ಅಂತೂ ಚರ್ಚೆ ಅಂತೂ ಆಗ್ತಾ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿ, A1 ಪವಿತ್ರಗೌಡ, 17 ಆರೋಪಿಗಳು ಮತ್ತು ಇನ್ನೂ ಕೆಲವರು ಸಾಕ್ಷಿಗಳಾಗಿದ್ದಾರೆ. 17 ಆರೋಪಿಗಳು ಒಳಗೋಗಿದ್ರೆಲ್ಲ ಬಂದು. ರೇಣುಕಾಸ್ವಾಮಿ ಕೊಲೆನಲ್ಲಿ ನಟ ಚಿಕ್ಕಣ್ಣ ಕೂಡ ಒಂದು ಸಾಕ್ಷಿ ಆಗಿದ್ರು. 2 ಬಾರಿ ಅವರನ್ನ ಕರೆಸಲಾಗಿತ್ತು. ಅವರು ಅಲ್ಲಿ ಬಾರ್ ಶಾಪ್ ಅಲ್ಲಿ ಇದ್ರು ಅಂತೇಳಿ. ಅದೇ ಚಿಕ್ಕಣ್ಣ ಜೊತೆ ವಾಮನ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಜಾಮೀನು ರದ್ದಿಗಾಗಿ ಅರ್ಜಿ ಹಾಕಲಿದೆ ಖಾಕಿ ಪಡೆ. ರದ್ದು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಲಿದೆ. ಮತ್ತೊಂದು ಹಾಕಿದ್ದಾರೆ. ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದೆ ದರ್ಶನ್ಗೆ ಮುಳು ಆಗತ್ತ ಗೊತ್ತಿಲ್ಲ. ಇದು ಇಂಥ ಒಂದು ಚರ್ಚೆ. ಯಾಕಂದ್ರೆ ಆತ ಸಾಕ್ಷಿ ಅಲ್ವಾ. ಸಾಕ್ಷಿ ಹೇಳಿದವನ ಜೊತೆ ಹೆಂಗ್ ಹೋದ್ರಿ, ಸಾಕ್ಷಿ ಜೊತೆ ಸಾಕ್ಷಿಗೆ ಏನಾದ್ರು ಹಂಗೆಲ್ಲ ಬರುತ್ತೆ. ಹೇಳ್ಬೇಡ, ಆ ರೀತಿ ಇರುತ್ತಲ್ಲ ಪೊಲೀಸ್ ಇದರಲ್ಲಿ ವಿಚಾರದಲ್ಲಿ. ಯಾವುದೇ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದರೆ ಆರೋಪಿಗಳು ಪ್ರಕರಣದ ಸಾಕ್ಷಿಗಳನ್ನು ಭೇಟಿ ಮಾಡುವಂತಿಲ್ಲ ಅಂತಿದೆ. ಚಿಕ್ಕಣ್ಣ ಸಾಕ್ಷಿ ನುಡಿದವರು, ಭೇಟಿ ಮಾಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತಾಗತ್ತೆ ಅಂತೇಳಿ ಕಾನೂನು ಹೇಳುತ್ತೆ. ದರ್ಶನ್ ಚಿಕ್ಕಣ್ಣ ಭೇಟಿಯಾಗಿದ್ದಾರೆ. ಜೊತೆಗೆ ತುಂಬಾ ಹೊತ್ತುಗಳ ಕಾಲ ಜೊತೆಯಾಗಿ ಕೂತು ಸಿನಿಮಾ ನೋಡಿದ್ದಾರೆ. ಈ ಹಿಂದೆ ಜೈಲಲ್ಲಿದ್ದ ದರ್ಶನ್ರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ರು ಕೂಡ. ಆಗ ನಟ ಚಿಕ್ಕಣ್ಣಗೆ ಬುಲಾವ್ ನೀಡಿದ್ರು ಪೊಲೀಸರು, ಯಾಕೆ ಹೋದ್ರಿ ಅಂತೇಳಿ, ನೀವು ಸಾಕ್ಷಿ ಹೋಗಬಾರ್ದು ಅಂತೇಳಿ ಕರೆದಿತ್ತು. ಈಗ ಜೊತೆ ಹೋಗಿದ್ದಕ್ಕೆ ಗೊತ್ತಿಲ್ಲ, ಕರೆಯದೇನಿರ್ಬೋದು ಕರೆದಿರ್ಬೋದು, ಒಂದು ಸುದ್ದಿ ಆ ತರ ಹರಡ್ತಾ ಇದೆ. ಸಾಕ್ಷಿ ಆಗಿದ್ರಲ್ವ ಇವರು, ಹೆಂಗ್ ಜೊತೆಗೆ ಹೋದ್ರು, ಸಾಕ್ಷಿ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ವಾ, ಇದರ ಮುಖಾಂತರ ಇನ್ನೊಬ್ಬ ಸಾಕ್ಷಿಗೆ ಪ್ರಭಾವ ಬೀರ್ಬೋದಲ್ಲ, ಇಂತೆಲ್ಲ ಪ್ರಶ್ನೆಗಳು. ಪೊಲೀಸರು ಏನ್ ಮಾಡ್ತಾರೆ ಕಾದ್ ನೋಡಿ. ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತೆ ಸುದ್ದಿ ಮಾಡ್ತಾ ಇದೆ. ಇಡಿ ಅಧಿಕಾರಿಗಳು ಕೋರ್ಟಿಗೆ ಒಂದು ಸುದ್ದಿ ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಬಟ್ ಅದು ಬಹುತೇಕ ಸರಿಯಾ ತಪ್ಪ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಚಿಕ್ಕಣ್ಣ ವಿಚಾರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕೆ ಈಗ ಮೊನ್ನೆ ಕೋರ್ಟ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಒಂದು ರೀತಿಯಲ್ಲಿ ಜಡ್ಜ್ ಗರಂ ಆದ್ರು, ಯಾಕೆ ಬಂದಿಲ್ಲ ಅಂತ ಹೇಳಿ. ಮರುದಿವಸ ಪಿಕ್ಚರ್ ರಿಲೀಸ್ ಇತ್ತು ಧನ್ವೀರ್ ದೇವ್ರದು, ಅದಕ್ಕೆ ನೋಡಕ್ ಹೋದ್ರು. ಸ್ವಲ್ಪ ಸುದ್ದಿ ಆಯ್ತು.
ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವ್ರ ಜೊತೆಗಿದ್ರು ಅಂತೇಳಿ ಚಿಕ್ಕಣ್ಣ ಕೂಡ ಒಮ್ಮೆ ಒಂದು ಕಾಲದಲ್ಲಿ ಸಾಕ್ಷಿ ಆಗಿದ್ರಿ 16-17 ಜನರ ಪೈಕಿ ಉಳಿದವರ ಪೈಕಿ ಸಾಕ್ಷಿ ಆಗಿದ್ರಲ್ವಾ. ಸೊ ಅದು ಚರ್ಚೆ ಆಗ್ತಾ ಇದೆ. ಸಾಕ್ಷಿ ಆದ ನಂತರ ಇಲ್ಲ ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆಲ್ಲ ಗೊತ್ತಿಲ್ಲ ಪೊಲೀಸ್ ಅದನ್ನ ಹೆಂಗ್ ತಗೊಳುತ್ತೆ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದು ಸ್ಫೋಟಕ್ಕೆ ಬೆಳವಣಿಗೆ ಅಂತೂ ಚರ್ಚೆ ಅಂತೂ ಆಗ್ತಾ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿ A1 ಪವಿತ್ರಗೌಡ, 17 ಆರೋಪಿಗಳು ಮತ್ತು ಇನ್ನೂ ಕೆಲವರು ಸಾಕ್ಷಿಗಳಾಗಿದ್ದಾರೆ. 17 ಆರೋಪಿಗಳು ಒಳಗೋಗಿದ್ರೆಲ್ಲ ಬಂದು. ರೇಣುಕಾಸ್ವಾಮಿ ಕೊಲೆನಲ್ಲಿ ನಟ ಚಿಕ್ಕಣ್ಣ ಕೂಡ ಒಂದು ಸಾಕ್ಷಿ ಆಗಿದ್ರು. 2 ಬಾರಿ ಅವರನ್ನ ಕರೆಸಲಾಗಿತ್ತು. ಅವರು ಅಲ್ಲಿ ಬಾರ್ ಶಾಪ್ ಅಲ್ಲಿ ಇದ್ರು ಅಂತೇಳಿ. ಅದೇ ಚಿಕ್ಕಣ್ಣ ಜೊತೆ ವಾಮನ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಜಾಮೀನು ರದ್ದಿಗಾಗಿ ಅರ್ಜಿ ಹಾಕಲಿದೆ ಖಾಕಿ ಪಡೆ. ರದ್ದು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಲಿದೆ ಮತ್ತೊಂದೆಲ್ಲ ಹಾಕಿದ್ದಾರೆ. ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದೆ ದರ್ಶನ್ಗೆ ಮುಳು ಆಗತ್ತ ಗೊತ್ತಿಲ್ಲ ಇದು ಇಂಥ ಒಂದು ಚರ್ಚೆ. ಯಾಕಂದ್ರೆ ಅದು ಸಾಕ್ಷಿ ಅಲ್ವಾ. ಸಾಕ್ಷಿ ಹೇಳಿದವನ ಜೊತೆ ಹೆಂಗ್ ಹೋದ್ರಿ, ಸಾಕ್ಷಿ ಜೊತೆ ಸಾಕ್ಷಿಗೆ ಏನಾದ್ರು ಹಂಗೆಲ್ಲ ಬರುತ್ತೆ ಹೇಳ್ಬೇಡ. ಆ ರೀತಿ ಇರುತ್ತಲ್ಲ ಪೊಲೀಸ್ ಇದರಲ್ಲಿ ವಿಚಾರದಲ್ಲಿ. ಯಾವುದೇ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದರೆ ಆರೋಪಿಗಳು ಪ್ರಕರಣದ ಸಾಕ್ಷಿಗಳನ್ನು ಭೇಟಿ ಮಾಡುವಂತಿಲ್ಲ ಅಂತಿದೆ. ಚಿಕ್ಕಣ್ಣ ಸಾಕ್ಷಿ ನುಡಿದವರು, ಭೇಟಿ ಮಾಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತಾಗತ್ತೆ ಅಂತೇಳಿ ಕಾನೂನು ಹೇಳುತ್ತೆ. ದರ್ಶನ್ ಚಿಕ್ಕಣ್ಣ ಭೇಟಿಯಾಗಿದ್ದಾರೆ, ಜೊತೆಗೆ ತುಂಬಾ ಹೊತ್ತುಗಳ ಕಾಲ ಜೊತೆಯಾಗಿ ಕೂತು ಸಿನಿಮಾ ನೋಡಿದ್ದಾರೆ. ಈ ಹಿಂದೆ ಜೈಲಲ್ಲಿದ್ದ ದರ್ಶನ್ರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ರು ಕೂಡ. ಆಗ ನಟ ಚಿಕ್ಕಣ್ಣಗೆ ಬುಲಾವ್ ನೀಡಿದ್ರು ಪೊಲೀಸರು, ಯಾಕೆ ಹೋದ್ರಿ ಅಂತೇಳಿ, ನೀವು ಸಾಕ್ಷಿ ಹೋಗಬಾರ್ದು ಅಂತೇಳಿ ಕರೆದಿತ್ತು. ಈಗ ಜೊತೆ ಹೋಗಿದ್ದಕ್ಕೆ ಗೊತ್ತಿಲ್ಲ, ಕರೆಯದೇನಿರ್ಬೋದು ಕರೆದಿರ್ಬೋದು, ಒಂದು ಸುದ್ದಿ ಆ ತರ ಹರಡ್ತಾ ಇದೆ. ಸಾಕ್ಷಿ ಆಗಿದ್ರಲ್ವ ಇವರು, ಹೆಂಗ್ ಜೊತೆಗೆ ಹೋದ್ರು, ಸಾಕ್ಷಿ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ವಾ, ಇದರ ಮುಖಾಂತರ ಇನ್ನೊಬ್ಬ ಸಾಕ್ಷಿಗೆ ಪ್ರಭಾವ ಬೀರ್ಬೋದಲ್ಲ, ಇಂತೆಲ್ಲ ಪ್ರಶ್ನೆಗಳು. ಪೊಲೀಸರು ಏನ್ ಮಾಡ್ತಾರೆ ಕಾದ್ ನೋಡಿ. ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತೆ ಸುದ್ದಿ ಮಾಡ್ತಾ ಇದೆ. ಇಡಿ ಅಧಿಕಾರಿಗಳು ಕೋರ್ಟಿಗೆ ಒಂದು ಸುದ್ದಿ ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಬಟ್ ಅದು ಬಹುತೇಕ ಸರಿಯಾ ತಪ್ಪ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಚಿಕ್ಕಣ್ಣ ವಿಚಾರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕೆ ಈಗ ಮೊನ್ನೆ ಕೋರ್ಟ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಒಂದು ರೀತಿಯಲ್ಲಿ ಜಡ್ಜ್ ಗರಂ ಆದ್ರು, ಯಾಕೆ ಬಂದಿಲ್ಲ ಅಂತ ಹೇಳಿ. ಮರುದಿವಸ ಪಿಕ್ಚರ್ ರಿಲೀಸ್ ಇತ್ತು ಧನ್ವೀರ್ ಅವ್ರದ್ದು, ಅದಕ್ಕೆ ನೋಡಕ್ ಹೋದ್ರು, ಸ್ವಲ್ಪ ಸುದ್ದಿ ಆಯ್ತು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವ್ರ ಜೊತೆಗಿದ್ರು ಅಂತೇಳಿ ಚಿಕ್ಕಣ್ಣ ಕೂಡ ಒಮ್ಮೆ ಒಂದು ಕಾಲದಲ್ಲಿ ಸಾಕ್ಷಿ ಆಗಿದ್ರಿ 16-17 ಜನರ ಪೈಕಿ ಉಳಿದವರ ಪೈಕಿ ಸಾಕ್ಷಿ ಆಗಿದ್ರಲ್ವಾ. ಸೊ ಅದು ಚರ್ಚೆ ಆಗ್ತಾ ಇದೆ. ಸಾಕ್ಷಿ ಆದ ನಂತರ ಇಲ್ಲ ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆಲ್ಲ ಗೊತ್ತಿಲ್ಲ ಪೊಲೀಸ್ ಅದನ್ನ ಹೆಂಗ್ ತಗೊಳುತ್ತೆ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದು ಸ್ಫೋಟಕ್ಕೆ ಬೆಳವಣಿಗೆ ಅಂತೂ ಚರ್ಚೆ ಅಂತೂ ಆಗ್ತಾ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿ A1 ಪವಿತ್ರಗೌಡ, 17 ಆರೋಪಿಗಳು ಮತ್ತು ಇನ್ನೂ ಕೆಲವರು ಸಾಕ್ಷಿಗಳಾಗಿದ್ದಾರೆ. 17 ಆರೋಪಿಗಳು ಒಳಗೋಗಿದ್ರೆಲ್ಲ ಬಂದು. ರೇಣುಕಾಸ್ವಾಮಿ ಕೊಲೆನಲ್ಲಿ ನಟ ಚಿಕ್ಕಣ್ಣ ಕೂಡ ಒಂದು ಸಾಕ್ಷಿ ಆಗಿದ್ರು. 2 ಬಾರಿ ಅವರನ್ನ ಕರೆಸಲಾಗಿತ್ತು. ಅವರು ಅಲ್ಲಿ ಬಾರ್ ಶಾಪ್ ಅಲ್ಲಿ ಇದ್ರು ಅಂತೇಳಿ. ಅದೇ ಚಿಕ್ಕಣ್ಣ ಜೊತೆ ವಾಮನ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಜಾಮೀನು ರದ್ದಿಗಾಗಿ ಅರ್ಜಿ ಹಾಕಲಿದೆ ಖಾಕಿ ಪಡೆ. ರದ್ದು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಲಿದೆ ಮತ್ತೊಂದೆಲ್ಲ ಹಾಕಿದ್ದಾರೆ. ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದೆ ದರ್ಶನ್ಗೆ ಮುಳು ಆಗತ್ತ ಗೊತ್ತಿಲ್ಲ ಇದು ಇಂಥ ಒಂದು ಚರ್ಚೆ. ಯಾಕಂದ್ರೆ ಅದು ಸಾಕ್ಷಿ ಅಲ್ವಾ. ಸಾಕ್ಷಿ ಹೇಳಿದವನ ಜೊತೆ ಹೆಂಗ್ ಹೋದ್ರಿ, ಸಾಕ್ಷಿ ಜೊತೆ ಸಾಕ್ಷಿಗೆ ಏನಾದ್ರು ಹಂಗೆಲ್ಲ ಬರುತ್ತೆ ಹೇಳ್ಬೇಡ. ಆ ರೀತಿ ಇರುತ್ತಲ್ಲ ಪೊಲೀಸ್ ಇದರಲ್ಲಿ ವಿಚಾರದಲ್ಲಿ. ಯಾವುದೇ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದರೆ ಆರೋಪಿಗಳು ಪ್ರಕರಣದ ಸಾಕ್ಷಿಗಳನ್ನು ಭೇಟಿ ಮಾಡುವಂತಿಲ್ಲ ಅಂತಿದೆ. ಚಿಕ್ಕಣ್ಣ ಸಾಕ್ಷಿ ನುಡಿದವರು, ಭೇಟಿ ಮಾಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತಾಗತ್ತೆ ಅಂತೇಳಿ ಕಾನೂನು ಹೇಳುತ್ತೆ. ದರ್ಶನ್ ಚಿಕ್ಕಣ್ಣ ಭೇಟಿಯಾಗಿದ್ದಾರೆ, ಜೊತೆಗೆ ತುಂಬಾ ಹೊತ್ತುಗಳ ಕಾಲ ಜೊತೆಯಾಗಿ ಕೂತು ಸಿನಿಮಾ ನೋಡಿದ್ದಾರೆ. ಈ ಹಿಂದೆ ಜೈಲಲ್ಲಿದ್ದ ದರ್ಶನ್ರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ರು ಕೂಡ. ಆಗ ನಟ ಚಿಕ್ಕಣ್ಣಗೆ ಬುಲಾವ್ ನೀಡಿದ್ರು ಪೊಲೀಸರು, ಯಾಕೆ ಹೋದ್ರಿ ಅಂತೇಳಿ, ನೀವು ಸಾಕ್ಷಿ ಹೋಗಬಾರ್ದು ಅಂತೇಳಿ ಕರೆದಿತ್ತು. ಈಗ ಜೊತೆ ಹೋಗಿದ್ದಕ್ಕೆ ಗೊತ್ತಿಲ್ಲ, ಕರೆಯದೇನಿರ್ಬೋದು ಕರೆದಿರ್ಬೋದು, ಒಂದು ಸುದ್ದಿ ಆ ತರ ಹರಡ್ತಾ ಇದೆ. ಸಾಕ್ಷಿ ಆಗಿದ್ರಲ್ವ ಇವರು, ಹೆಂಗ್ ಜೊತೆಗೆ ಹೋದ್ರು, ಸಾಕ್ಷಿ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ವಾ, ಇದರ ಮುಖಾಂತರ ಇನ್ನೊಬ್ಬ ಸಾಕ್ಷಿಗೆ ಪ್ರಭಾವ ಬೀರ್ಬೋದಲ್ಲ, ಇಂತೆಲ್ಲ ಪ್ರಶ್ನೆಗಳು. ಪೊಲೀಸರು ಏನ್ ಮಾಡ್ತಾರೆ ಕಾದ್ ನೋಡಿ. ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತೆ ಸುದ್ದಿ ಮಾಡ್ತಾ ಇದೆ. ಇಡಿ ಅಧಿಕಾರಿಗಳು ಕೋರ್ಟಿಗೆ